ರಾಜ್ಯಾದ್ಯಂತ ಕೈಕೊಟ್ಟಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಯ ಸರ್ವರ್ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 12 ದಿನಗಳಿಂದ ಕಚೇರಿಗಳಿಗೆ ಜನರು ಅಲೆದಾಡ್ತಾ ಇದ್ದಾರೆ. ಫೆಬ್ರವರಿ 10ರ ಒಳಗೆ ಈ ಖಾತಾ ಮಾಡಿಕೊಳ್ಳುವಂತೆ ಸೂಚನೆಯನ್ನು ನೀಡಲಾಗಿದೆ. ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಈ ಖಾತಾಗೆ ಜನರು ಮುಗಿಬಿದ್ದಿದ್ದಾರೆ. ಈ ಖಾತಾ ಮಾಡಿಸೋದಕ್ಕೆ ಇಸಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ. ಕಾವೇರಿ ತಂತ್ರಾಂಶ ಅವ್ಯವಸ್ಥೆಯಿಂದಾಗಿ ಮಾಲೀಕರಿಗೆ ಇಸಿ ಸಿಗ್ತಾ ಇಲ್ಲ. 12 ದಿನಗಳಿಂದ ಸಮಸ್ಯೆಯನ್ನ ಅಧಿಕಾರಿಗಳು ಇನ್ನೂ ಬಗೆಹರಿಸ್ತಾ ಇಲ್ಲ ಅನ್ನುವಂತ ಅಸಮಾಧಾನಗಳು ಸಾರ್ವಜನಿಕ ವಲಯದಿಂದ ವ್ಯಕ್ತ ಆಗ್ತಾ ಇದೆ. ಸರ್ವರ್ ನಿರ್ವಹಣಾ ಸಂಸ್ಥೆಗೆ ಹಣ ಪಾವತಿ ಆಗಿಲ್ಲ. ಆ ಕಾರಣಕ್ಕಾಗಿ ಈ ರೀತಿಯಾಗಿ ಸರ್ವರ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಕಾವೇರಿ ತಂತ್ರಾಂಶದ ಅವ್ಯವಸ್ಥೆಯಿಂದಾಗಿ ಇದೀಗ ಇಸಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಪ್ರತಿ ಪತ್ರದಲ್ಲೂ ದಾಖಲೆ ಸರ್ವರ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಗಳನ್ನು ಕೇಳ್ತಾ ಇರೋದು. 12 ದಿನಗಳಿಂದ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇಲ್ಲ ಅಧಿಕಾರಿಗಳು. 1/4/2004 ಏಪ್ರಿಲ್ 1ನೇ ತಾರೀಕಿಂದ ಇಲ್ಲಿವರೆಗೂ ಲೇಟೆಸ್ಟ್ ಅಪ್ಡೇಟ್ ವರೆಗೂ ಪ್ರತಿಯೊಬ್ಬರು ಕೂಡ ಇಸಿನ ಕೊಡಬೇಕು. ಆ ಇಸಿ ಕೊಟ್ಟರೆ ಮಾತ್ರ ಆ ಇಸಿ ಮತ್ತು ಇವೆಲ್ಲ ಡಾಕ್ಯುಮೆಂಟ್ ಅಪ್ಲೈ ಮಾಡಿದ್ರೆ ಮಾತ್ರ ಈ ಖಾತಾ ಸಿಗುತ್ತೆ. ಇಲ್ಲಿ ಈ ಖಾತಾ ಸಿಗೋದಿಲ್ಲ. ಈ ಖಾತಾ ಖಾತೆದಾರರಿಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ನಾನು ಕಳೆದ 12 ದಿವಸಗಳಿಂದ ಪ್ರತಿ ದಿನ ನಮ್ಮ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಓಡಾಡ್ತಾ ಇದ್ದೀನಿ. 12 ದಿವಸ ಆಯ್ತು ಸರ್ ಕೇಳಿದ್ರೆ ಪ್ರತಿದಿನ ಸರ್ವರ್ ಡೌನ್ ಅಂತ ಹೇಳ್ತಾರೆ. ಸರ್ವರ್ಗೆ ಕಾರಣ ಏನು ಗೊತ್ತಿಲ್ಲ ಸರ್ ನಮಗೆ ಅಂತ. ಇಲ್ಲಿ ಯಾವ ಸಾಲ್ವ್ ಆಗುತ್ತೆ ಗೊತ್ತಿಲ್ಲ ಸರ್. ಇಲ್ಲಿವರೆಗೂ ನಮಗೆ ಇಸಿ ಸಿಗಲ್ವೋ ನಾವು ಈ ಖಾತೆ ಅಪ್ಲೈ ಮಾಡೋಕ್ಕಾಗ್ತಿಲ್ಲ. ಸರ್ಕಾರ ಇದಕ್ಕೆ ಪರಿಹಾರ ಕುರಿತು ಒಂದು ಕ್ಷಣನೂ ಕೂಡ ಮಿನಿಸ್ಟರ್ ಇಲಾಖೆಯಲ್ಲಿ ಯೋಚನೆ ಮಾಡಿಲ್ಲ. ಎಟ್ಲೀಸ್ಟ್ ಯಾಕೆ ಸರ್ವರ್ ಡೌನ್ ಆಗಿದೆ ಯಾಕೆ ಸರ್ ಅಂತ ಕೇಳಿದ್ರೆ ಕಾಲ್ ಸೆಂಟರ್ ಇದೆ ಒಂದು ಕಾವೇರಿ ತಂತ್ರಾಂಶದ್ದು. ಅಲ್ಲಿ ಫೋನ್ ಮಾಡಿದ್ರೆ ಹೌದು ಸರ್ ಹೇಳ್ತಾರೆ, ಹೌದು ಸರ್ ನಿಮ್ಮ ಥರ ಪ್ರತಿದಿನಕ್ಕೆ 40-50 ಜನ 100 ಜನ ಫೋನ್ ಮಾಡ್ತಾರೆ. ಎಲ್ಲರೂ ಕೂಡ ಇಸಿ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾರೆ. ಬಟ್ ವಿ ಹೆಲ್ಪ್ಲೆಸ್. ಬನ್ನಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಮತಾ, ಇದೀಗ ಸಾಕಷ್ಟು ಸಮಸ್ಯೆಗಳು, ಸರ್ವರ್ ಸಮಸ್ಯೆ, ಸಾರ್ವಜನಿಕರಿಂದ ದೂರುಗಳು ವ್ಯಕ್ತ ಆಗ್ತಾ ಇದೆ. ಕಾವೇರಿ ತಂತ್ರಾಂಶವನ್ನು ಇನ್ನೂ ಕೂಡ ಸರಿಪಡಿಸ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಏನಾಗ್ತಾ ಇದೆ? ಮಧುಕರ್, ಹೌದು, ಏನು ಈಗಾಗಲೇ ಸಚಿವ ಕೃಷ್ಣ ಬೈರೇಗೌಡರು ಫೆಬ್ರವರಿ 10ರ ಒಳಗಡೆ ಎಲ್ಲರೂ ಕೂಡ ತಮ್ಮ ಖಾತೆಗಳನ್ನ ಈ ಖಾತಾ ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಜನ ಈ ಖಾತಾ ಮಾಡಿಸ್ಕೋಬೇಕು ಅಂತಂದ್ರೆ ಇಲ್ಲಿ ಇಸಿ ಮುಖ್ಯ ಆಗಿರುತ್ತೆ, ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಇಲ್ಲಿ ಮುಖ್ಯ ಆಗಿರುತ್ತೆ. ಹಾಗಾಗಿ ಜನ ಏನ್ ಮಾಡ್ತಿದ್ದಾರೆ, ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಅಂತೇಳಿ ಇಸಿ ಸರ್ಟಿಫಿಕೇಟ್ಗೆ ಅಂತ ಹೇಳಿ ಲಾಗಿನ್ ಆಗ್ತಾ ಇದ್ದಾರೆ. ಆದ್ರೆ ಲಾಗಿನ್ ಆಗುವಂತಹ ಸಂದರ್ಭದಲ್ಲಿ ಸರ್ವರ್ ಕೈ ಕೊಡ್ತಾ ಇದೆ. ಇಲ್ಲಿ ಏನು ಕಾವೇರಿ ತಂತ್ರಾಂಶ ಏನು ಸಾಫ್ಟ್ವೇರ್ ಇದೆ ಅದು ಓಪನ್ ಆಗ್ತಾ ಇಲ್ಲ. ಅಲ್ಲಿ ಓಪನ್ ಆದ್ರೂ ಕೂಡ ಒಂದಷ್ಟು ಸಮಸ್ಯೆಗಳು ಆಗ್ತಾ ಇರುವಂತದ್ದು. ಹಾಗಾಗಿ ಸರ್ವರ್ ಪ್ರಾಬ್ಲಮ್ ಅನ್ನುವಂಥದ್ದು ಕಳೆದ 12 ದಿನಗಳಿಂದಲೂ ಕೂಡ ಇದೇ ರೀತಿ ಸಮಸ್ಯೆ ಇದೆ. ಹಾಗಿದ್ರೆ ಈ ಏನು ಇಸಿಯನ್ನ ಮಾಡ್ಕೊಂಡ್ರೆ ಅದು ಕೇವಲ 7 ದಿನ ಮಾತ್ರ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. 7 ದಿನದ ಒಳಗಡೆ ತಮ್ಮ ಖಾತೆ ಅಂದ್ರೆ ಏನು ಆಸ್ತಿಗಳನ್ನ ಅಡಮಾನ ಇಡುವಂತದ್ದು ಇರ್ಬೋದು ಅಥವಾ ಏನೇ ಪ್ರೊಸೀಜರ್ ಮಾಡೋದಾದ್ರೂ ಕೂಡ ಅದ್ರ ಒಳಗಡೆ ಮಾಡ್ಕೋಬೇಕು. ಹೀಗಾಗಿ ಈಗ ಸರ್ವರ್ ಏನು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಜನರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಜನ ಬೈಕೊಳ್ತಾ ಇದ್ದಾರೆ. ಸಚಿವರು ಈಗಾಗಲೇ ಫೆಬ್ರವರಿ 10ಕ್ಕೆ ಒಂದು ಡೆಡ್ಲೈನ್ ಅನ್ನು ಕೊಟ್ಟರು ಕೂಡ ಜನ ಇಂಟ್ರೆಸ್ಟ್ ಇಂದ ಹೋಗಿ ತಮ್ಮ ಖಾತೆಗಳನ್ನ ಈ ಖಾತಾ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋದ್ರೂ ಕೂಡ ಇಲ್ಲಿ ಇಸಿ ಮಾಡಿಸ್ಕೊಳ್ಳೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಇದು ಜನರ ಸಮಸ್ಯೆ ಅಲ್ಲ, ಇದು ಸರ್ಕಾರದ ಸಮಸ್ಯೆ. ಹಾಗಾಗಿ ಸರ್ಕಾರ ಇಲ್ಲಿ ಮುಖ್ಯವಾಗಿ ನಮಗೆ ಅಂದ್ರೆ ಕೆಲವೊಂದು ಮಾಹಿತಿಗಳಿರುವಂತಹ ಪ್ರಕಾರ ಏನು ಸರ್ವರ್ ಅನ್ನ ಮೇಂಟೈನ್ ಮಾಡುವಂತಹ ಸಂಸ್ಥೆ ಏನಿದೆ ಅಲ್ಲಿಗೆ ಸರ್ಕಾರವೇ ಹಣವನ್ನ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಸರ್ಕಾರದ ಮೇಲೇನೆ ಈಗ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರವೇ ಎಲ್ಲೋ ಒಂದು ಕಡೆ ದುಡ್ಡು ಕಟ್ಟೋದಿಕ್ಕೆ ಆಗ್ತಾ ಇಲ್ವಾ, ಗ್ಯಾರಂಟಿಗಳಿಂದಾಗಿ ದುಡ್ಡು ಕಟ್ಟದೆ ಈ ರೀತಿಯ ಸಮಸ್ಯೆ ಆಗ್ತಿದ್ಯಾ ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿರುವಂತದ್ದು. ಹಾಗಾಗಿ ಒಟ್ಟಿನಲ್ಲಿ ಜನರಿಗಂತೂ ಭಾರಿ ತೊಂದರೆ ಆಗ್ತಾ ಇದೆ. ತಮ್ಮ ಆಸ್ತಿಗಳನ್ನ ಅಡಮಾನ ಇಡೋದಿಕ್ಕಿರ್ಬೋದು ಅಥವಾ ಮಾರಾಟ ಮಾಡೋದಕ್ಕಿರ್ಬೋದು ಯಾವುದಕ್ಕೂ ಕೂಡ ಇವರಿಗೆ ಇಸಿ ಇಲ್ಲದೆ ಆಗ್ತಾ ಇಲ್ಲ. ಹಾಗಾಗಿ ಇಸಿಗೆ ಅಂತ ಹೇಳಿ ಜನ ಹೋದ್ರೂ ಕೂಡ ಸರ್ವರ್ ಪ್ರಾಬ್ಲಮ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಜನರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇದಕ್ಕೆ ನಾವು ಕೂಡ ಅಧಿಕಾರಿಗಳನ್ನು ಕೂಡ ಏನು ಕಾಂಟ್ಯಾಕ್ಟ್ ಮಾಡಿದ್ವಿ, ಜೊತೆಗೆ ಸಚಿವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡಿದ್ವಿ. ಅದು ಯಾರು ಕೂಡ ಸರಿಯಾದಂತಹ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಹಾಗಾಗಿ ಕೂಡಲೇ ಇದಕ್ಕೆ ಸಚಿವರು ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ, ಜನರ ಸಮಸ್ಯೆಯನ್ನು ಸರಿಪಡಿಸಬೇಕಾಗತ್ತೆ. ಮಧುಕರ್, ಓಕೆ, ಥ್ಯಾಂಕ್ ಯು ಮಮತಾ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.